ಒಂದು ಸರಿ ರಾಜಾರಾಮಣ್ಣ ನಮ್ಮ ನ್ಯೂಕ್ಲಿಯರ್ ಫಿಸಿಸಿಸ್ಟ್ ಅವರು ಪಿಯಾನೋ ಕಲ್ತ್ಕೋತಾ ಇರ್ತಾರೆ. ಜಯಚಾಮರಾಜೇಂದ್ರ ಒಡೆಯರ್ ಕಲಿಯುವ ಟೀಚರ್ ಹತ್ರನೇ ಇವರು ಕಲಿತಾರೆ. ಗುಡ್ ಶೆಪರ್ಡ್ ಕಾನ್ವೆಂಟ್ನ ಸಿಸ್ಟರ್ ಇಗ್ನೇಷಿಯಸ್ ಹತ್ರ ಕಲಿತಾರೆ. 12 ವರ್ಷದ ಬಾಲಕ ಇವರು ಜಗನ್ಮೋಹನ ಅರಮನೆಗೆ ಒಂದು ಆಡಿಷನ್ಗೆ ಬಂದಿರ್ತಾರೆ. ಇದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಕೇಳ್ತಾರೆ. ಅದರ ಆಡಿಷನ್ ಕೇಳಿದ ಮೇಲೆ ಆ ಬಾಲಕ ನುಡಿಸೋದು ತುಂಬ ಇಷ್ಟ ಆಗಿ ಹೋಗಿ ಆ 12 ವರ್ಷ ಹುಡುಗನ ಹತ್ರ ಮಾತಾಡ್ತಾರೆ. ನಿನಗೆ ಯಾರ ಹತ್ರ ಪಾಠ ಆಗ್ತಿದೆ, ಇವರು ಸರಿಯಾಗಿ ಹೇಳ್ಕೊಡ್ತಾ ಇದ್ದಾರಾ ಪಾಠವನ್ನು, ನಿನಗೆ ಮತ್ತು ಯುರೋಪಿಯನ್ ಮಕ್ಕಳಿಗೆ ತಾರತಮ್ಯ ತೋರಿಸ್ತಾ ಇದ್ದಾರಾ ಅಂತ ಕೂಡ ಕೇಳ್ತಾರಂತೆ. ಅಷ್ಟು ದೊಡ್ಡ ಮಹಾರಾಜರು, ಅಷ್ಟು ದೊಡ್ಡ ಪ್ರಾಜೆಕ್ಟ್ಗಳು, ಪೂರಾ ಸಂಸ್ಥಾನದ ದೊಡ್ಡ ಪ್ರಾಜೆಕ್ಟ್ಗಳು ಯೋಚನೆ ಮಾಡೋದು ಒಂದೇ ಅಲ್ಲದೆ ಆ ಹುಡುಗನ ಹತ್ರ ಬಂದು ಕೇಳಬೇಕು ಅಂದರೆ ಅವ್ರಿಗೆ ಎಷ್ಟು ಅಭಿಮಾನ ಇರಬೇಕು ಆ್ಯಂಡ್ ಯಾವ್ಯಾವ ವಿಷಯದಲ್ಲಿ ನಾನು ಗಮನ ಕೊಡಬೇಕು ಅನ್ನೋದು ಇರುತ್ತೆ. ಅದೇ ಚಂದ್ರಶಿಲಾ ತೊಟ್ಟಿನಲ್ಲಿ ಸಂಗೀತ ಪಾಠಕ್ಕೆ ಇವರು ವ್ಯವಸ್ಥೆ ಮಾಡಿದಾಗ ಕೂಡ ಮರೆಯಲ್ಲೇ ನಿಂತು ಚೆಕ್ ಮಾಡ್ಕೋತಾರಂತೆ ಇವರು ಸರಿಯಾಗಿ ಪಾಠ ಹೇಳ್ಕೊಡ್ತಾ ಇದ್ದಾರಾ ಇಲ್ವಾ ಅಂತ. ಆಮೇಲೆ ಅವರು ತುಂಬ ಆಪ್ತರಾದ ವೀಣೆ ವೆಂಕಟಗಿರಿಯಪ್ಪನವರು, ಅವ್ರಿಗೆ ಮೊದಲು ಹೇಳೋದು ನಿಮ್ಮ ಜ್ಞಾನವನ್ನು ಮುಂದಕ್ಕೆ ನೀವು ಬೆಳೆಸ್ತಾ ಇದ್ದೀರಾ, ನಿಮ್ಮ ಶಿಷ್ಯಂದ್ರಿಗೆ ಹೇಳ್ಕೊಟ್ಟಿದ್ದೀರಾ, ನಾನು ಕರ್ಕೊಂಬನ್ನಿ, ಆ ಶಿಷ್ಯರು ನನ್ನ ಮುಂದೆ ಪರ್ಫಾರ್ಮ್ ಮಾಡಲಿ ಅಂತ ಹೇಳ್ತಾರೆ. ಆಗ ಅದನ್ನು ಕೂಡ ಚೆಕ್ ಮಾಡ್ತಾರೆ. ನನಗೆ ದೊಡ್ಡ ಕೆಲಸಗಳಿದೆ, ನಾನು ಇದೆಲ್ಲ ನೋಡೋಕ್ಕಾಗಲ್ಲ, ಅದು ನನಗೆ ಆಶ್ಚರ್ಯ ಅನ್ಸುತ್ತೆ. ಎಂತ ಇಷ್ಟು ಕಡೆ ಗಮನ ಇಡಬೇಕು ಅಂದರೆ ಅವ್ರು ಎಂತಹ ರಾಜರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನಿದ್ದಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಹುಟ್ಟಿದಾಗ್ಲೇನೆ ಕಷ್ಟಗಳ ಸರಮಾಲೆಯನ್ನೇ ತಗೊಂಡು ಹುಟ್ಟಿದಂಥ ಪುಣ್ಯಾತ್ಮ ಅಪ್ಪ